ಅಥವಾ ಪುತ್ರನಿಗೆ ಸಮಸ್ಯೆ ಆಗೋದಾಗ್ಲಿ, ವಾಯು ಏನಾದ್ರು ತಗ್ಗಿದ್ರೆ ಮರಣದಾಯಕ ಆಗೋದು ಕೂಡ ಆಗುತ್ತೆ. ಖಂಡಿತ ಫಾರಿನ್ ಟ್ರಿಪ್ ಮಾಡ್ತೀರಿ. ಹೊಸ್ತಾಗಿ ಮದುವೆ ಆದ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳನ್ನ ಗಂಡ ಹೆಂಡತಿನ ಇಲ್ಲಿ ಮಲಗಿಸ್ತಾ ಇದ್ರು. ಏನ್ ರತಿ ಅಂತ, ರತಿ ಕ್ರೀಡೆಗೋಸ್ಕರ ಒಂದು ರೂಮ್ ಅನ್ನ ಮಾಡ್ತಿದ್ರು. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ವಾಸ್ತು ಟಿಪ್ಸ್ಗೆ 3ನೇ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತು ನಾರ್ತ್ ವೆಸ್ಟ್ ಬಗ್ಗೆ ಮಾಹಿತಿ ಕೊಡ್ಬೇಕಾಗತ್ತೆ ನೀವು. ಓಕೆ. ಈ ನಾರ್ತ್ ವೆಸ್ಟ್ ಅಲ್ಲಿ ಬರೀ ಟಾಯ್ಲೆಟ್ಸ್ ಹಾಗೆ ಗೆಸ್ಟ್ ರೂಮ್ಸ್ ಇದಕ್ಕೆ ಸೀಮಿತನಾ ಅಥವಾ ಬೇರೆ ಏನಾದ್ರು ಆಗ್ಬೋದಾ ಇದು? ನೋಡಿ, ನಾರ್ತ್ ವೆಸ್ಟ್ ಅಲ್ಲಿ ಕಾಮನ್ ಆಗಿ ಏನ್ ಮಾಡ್ತಾರೆ, ಬಾತ್ರೂಮ್ ಮಾಡ್ಬಿಡ್ತಾರೆ, ಲಿವಿಂಗ್ ರೂಮ್ ಮಾಡ್ಬೋದು, ಮನೋರಂಜನೆಗೋಸ್ಕರ ಟಿವಿ ಇಡೋದನ್ನ ಮಾಡ್ಬೋದು. ಹಾಗೆ ಹಿಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನ ಸಂಗ್ರಹಿಸ್ತಾ ಇದ್ರೆ. ಓಕೆ. ಮತ್ತೆ ಈ ರೋದನ ಕೋಣೆ ಅಂತ ಒಂದೇನಿದೆ ಅಂತಲ್ಲ, ಇದರಲ್ಲಿ ಅದೇನು? ಈ ರೋದನ ಕೋಣೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ರಾಮಾಯಣ ಕಾಲದ ಒಂದು ಸಣ್ಣ ಸ್ಟೋರಿನ ನಾವು ತಿಳ್ಕೊಬೇಕಾಗತ್ತೆ. ಹಿಂದೆ ದಶರಥ ಮಹಾರಾಜ ಶ್ರೀರಾಮನಿಗೆ ಪಟ್ಟಾಭಿಷೇಕ ಕಟ್ಟಲು ನಿಶ್ಚಯ ಮಾಡಿರ್ತಾರೆ. ಆಗ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಕೈಕೆ ಏನ್ ಮಾಡ್ತಾರೆ, ರೋದನಾ ಗೃಹಕ್ಕೆ ಹೋಗ್ತಾರೆ. ತಪ್ಪಿಸ್ಬೇಕು ಅಂತ. ಅಂದ್ರೆ ರೋದನಾ ಗೃಹ ಅಂದ್ರೆ ಏನಂದ್ರೆ, ಅಳೋದಕ್ಕೆ ಅಥವಾ ಡಿಪ್ರೆಷನ್ ಇದ್ದಾಗ, ಎಮೋಷನಲ್ ಆದಾಗ ಅಲ್ಲಿ ಹೋಗಿ ಅಳ್ತಿದ್ರಂತೆ. ಅದಕ್ಕೋಸ್ಕರ ಹಿಂದಿನ ಕಾಲದ ಒಂದು ಕೋಣೆನೂ ಇರ್ತಿದಂತೆ ನೋಡಿ. ಓಕೆ, ಆ ರೋದನಾ ಕೋಣೆ ಅದಕ್ಕೆ. ಹೌದು. ಸರಿ. ಇದಕ್ಕೆ ಈ ಫಾರಿನ್ ಟ್ರಿಪ್ಗೆ ಮತ್ತೆ ಟ್ರಾವೆಲಿಗೆ ಈ ಮೂಲೆ ಒಳ್ಳೇದು ಅಂತಾರಲ್ಲ, ಹೌದಾ? ನೋಡಿ, ಯಾರು ನಾರ್ತ್ ವೆಸ್ಟ್ ಅಲ್ಲಿ ನಿಮ್ ಪಾಸ್ಪೋರ್ಟ್ ಅನ್ನ ಇಟ್ರೆ ನೀವು ಖಂಡಿತ ಫಾರಿನ್ ಟ್ರಿಪ್ ಮಾಡ್ತೀರಿ, ಪ್ರವಾಸವನ್ನ ಕೈಗೊಳ್ತೀರಿ, ದೇಶದ ಮೂಲೆಗಳನ್ನ ಸುತ್ತಬಹುದು. ಯಾರ್ಯಾರು ಟ್ರಾವೆಲಿಂಗ್ ಮಾಡಕ್ ಇಷ್ಟ ಇದೆ ಅವರು ಫಾರಿನ್ ಹೋಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ಇಡಿ. ಇಲ್ಲ ಅಂದ್ರೆ ಇಲ್ಲಿ ವೆಹಿಕಲ್ ನಿಲ್ಸಿದ್ರೆ, ನಾರ್ತ್ ವೆಸ್ಟ್ ಅಲ್ಲಿ ವೆಹಿಕಲ್ ನ ಪಾರ್ಕ್ ಮಾಡಿದ್ರೆ ನಿಮ್ಗೆ ವಾಹನ ಸುಖ ಜೊತೆ ಟ್ರಾವೆಲಿಂಗ್ ಮಾಡೋ ಸುಖನ ಕೂಡ ಸಿಗ್ತದೆ. ಸೊ ಅದಕ್ಕೋಸ್ಕರ ಅವರು ಟ್ರಾವೆಲ್ ಮಾಡಿ, ಹಳೆ ಕಾಲದಲ್ಲಿ ಕುದುರೆ, ಒಂಟೆ ಇವೆಲ್ಲ ಆ ಜಾಗದಲ್ಲಿ ಇಡ್ತಿದ್ರ. ನೋಡಿ, ಈ ಅನಿಮಲ್ಸ್ ಅಂತ ಹೇಳ್ತಾರಲ್ಲ, ಪ್ರಾಣಿಗಳಲ್ಲಿ 2 ವಿಧ ಇದೆ. ಒಂದು ಪೆಟ್ ಅನಿಮಲ್ಸ್, ಇನ್ನೊಂದು ಯಾತ್ರೆ ಮಾಡಕ್ಕೋಸ್ಕರನೇ ಅನಿಮಲ್ಸ್ ಗಳಿದ್ದು. ಕುದುರೆ, ಕತ್ತೆ, ಒಂಟೆ. ಆ ಕಾಲದಲ್ಲಿ ಅಲ್ಲಿ ಗೃಹಗಳನ್ನ ಮಾಡ್ತಿರಂತೆ, ಯಾತ್ರೆ ಮಾಡಕ್ ಅನುಕೂಲ ಆಗ್ಲಿ ಅಂತ. ಇವತ್ತಿನ ಕಾಲಕ್ಕೆ ಏನಾಗಿದೆ, ನಾವು ಆನೆ, ಕುದುರೆ, ಒಂಟೆ ಮೇಲೆಲ್ಲ ಯಾತ್ರೆ ಮಾಡಕ್ ಸಾಧ್ಯ ಇಲ್ಲ. ಆದ್ರಿಂದ ಅಲ್ಲಿ ಏನ್ ಮಾಡ್ಬೇಕು, ಬೈಕ್ ಪಾರ್ಕ್ ಮಾಡೋದಾಗ್ಲಿ, ಕಾರ್ ಪಾರ್ಕ್ ಮಾಡೋದಾಗ್ಲಿ, ಅಥವಾ ಗ್ಯಾರೇಜ್ ಮಾಡೋದಾಗ್ಲಿ, ಅದನ್ನ ಮಾಡೋದ್ರಿಂದ ವಾಹನ ಸುಖ ಸಿಗ್ತದೆ ನಮ್ಗೆ. ಸೊ ವಾಹನಗಳು ಹೆಚ್ಚಾಗ್ಬೇಕಾದ್ರೆ ಇಲ್ಲಿ ಪಾರ್ಕ್ ಮಾಡ್ಬೇಕು. ಖಂಡಿತ. ಸರಿ. ಆಮೇಲೆ ಈ ನಾರ್ತ್ ವೆಸ್ಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಕಿಟಕಿ ಇಡಬೇಕು ಅಂತ ಹಿಂದಿನ ಒಂದು ಶಾರ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ರಿ ನೀವು. ಹೌದು. ಅದ್ಯಾಕೆ? ನೋಡಿ, ಗಾಳಿನ ಯಾವತ್ತು ಕಟ್ಟಿ ಇಡಬಾರ್ದು, ಅಂದ್ರೆ ಮೂವ್ಮೆಂಟ್ ಆಗ್ತಾ ಇರ್ಬೇಕು. ಗಾಳಿ ಎಷ್ಟು ಮೂವ್ಮೆಂಟ್ ಆಗುತ್ತೆ ಹಂಗೆ ನಮ್ಮ ಹೆಸರು ಕೂಡ ಏನಾಗುತ್ತೆ, ಪ್ರಸಿದ್ಧಿ ಆಗುತ್ತೆ, ಫ್ಲೋಯಿಂಗ್ ಇರುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತದೇ ಗಾಳಿ ಅಲ್ವಾ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು, ನಾರ್ತ್ ಅಲ್ಲಿ ಯಾವಾಗ್ಲೂ ದೊಡ್ಡ ದೊಡ್ಡ ಕಿಟಕಿಗಳನ್ನ ಕೊಡ್ಬೇಕು. ಓಕೆ. ಈ ನಾರ್ತ್ ವೆಸ್ಟ್ ಅಲ್ಲಿ ಕೆಲವರು ವಕ್ರವಾಗಿ ಮನೆ ಕಟ್ಬಿಟ್ಟಿರ್ತಾರೆ. ಒಂದ್ ಕಡೆ ಉದ್ದ, ಒಂದ್ ಕಡೆ ಅಗಲ. ನೀವ್ ಯಾವಾಗ್ಲೂ ಹೇಳ್ತೀರಾ ಸ್ಕ್ವಯರ್ ಆಗಿರ್ಬೇಕು ಮನೆ ಅಂತ. ಹೌದು. ಆದ್ರೆ ಕೆಲವರು ಈ ಶಾರ್ಪ್ ಮಾಡ್ಬಿಡೋದು, ಎಡ್ಜ್ ಮಾಡ್ಬಿಡೋದು, ಇವೆಲ್ಲ ತುಂಬಾ ಇತ್ತು. ಮೊದಲು ಡಿಸೈನ್ ಸ್ವಲ್ಪ ಆತರ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಆತರ. ಏನು ಅದರಿಂದ ಪ್ರಾಬ್ಲಮ್ ಆಗತ್ತೆ? ನೋಡಿ, ವಾಯುವೆ ಎಕ್ಸ್ಟೆನ್ಷನ್ ಆದ್ರೆ ವಾಯುವೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಸಮಸ್ಯೆ ಬರ್ತದೆ. ಆಕ್ಸಿಡೆಂಟ್ ಆಗೋದಾಗ್ಲಿ ಅಥವಾ ಪುತ್ರನಿಗೆ ಸಮಸ್ಯೆ ಆಗೋದಾಗ್ಲಿ, ವಾಯುವೆ ಏನಾದ್ರು ತಗ್ಗಿದ್ರೆ ಮರಣದಾಯಕ ಆಗೋದು ಕೂಡ ಆಗುತ್ತೆ. ಆದ್ರಿಂದ ಯಾವುದೇ ಜಾಗದ ಕಾರ್ನರ್ ಗಳನ್ನ ನಾವೇನ್ ಮಾಡ್ಬೇಕು, ಸ್ಕ್ವೇರ್ ಆಗಿ ಇಟ್ಕೋಬೇಕು. ಮೂಲೆನ ಅದೇ ತರ. ಹೌದು, ಖಂಡಿತ. ಈಗ ತುಂಬಾ ಜನಕ್ಕೆ ಎಲ್ಲಿ ಬರುತ್ತೆ ಇದು, ಯಾವ್ದು ಈ ನಾರ್ತ್ ವೆಸ್ಟ್ ಆಗ್ಲಿ, ನಾರ್ತ್ ಈಸ್ಟ್ ಆಗ್ಲಿ, ಪೂರ್ವ, ಹಾಗೆ ಇದು ಆಗ್ನೇಯ, ಈಶಾನ್ಯ ಡಿಗ್ರೀಸ್ ಹೇಳ್ತಿರಲ್ಲ, ಅದನ್ನ ತೋರ್ಸ್ಕೊಡಕ್ಕಾಗತ್ತಾ? ನೋಡಿ, ಬರ್ದಿಟ್ಟಿದೆ ಕೊಡಿ, ನಾನು ತೋರಿಸ್ತೀನಿ. ನೋಡಿ, ಇದು ನಾರ್ತ್ ಕಾಣಿಸ್ತಿದ್ಯಾ? ಈ ನಾರ್ತ್ ಇಂದ ಇದು ನಾರ್ತ್ ವೆಸ್ಟ್. ನಾವು ನಾರ್ತ್ ಅನ್ನ ಇಲ್ಲಿ ಮಧ್ಯವರೆಗೂ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಂದ ಈಚೆಗೆ ನಾರ್ತ್ ವೆಸ್ಟ್. ಈ ಕಡೆಯಿಂದ ಇದು ವೆಸ್ಟ್. ವೆಸ್ಟ್ ಇಂದ ಆಫ್ ಬಂದು ವೆಸ್ಟ್, ಇಲ್ಲಿಂದ ಇಲ್ಲಿ ಬಂದು ನಾರ್ತ್ ವೆಸ್ಟ್. ಓಕೆನಾ? ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಇಲ್ಲಿ ಟಾಯ್ಲೆಟ್ ಇಡ್ತೀವಿ. ಆಕ್ಚುಲಿ ಇಲ್ಲಿ ಟಾಯ್ಲೆಟ್ ಇಡಬಾರ್ದು, ಇಲ್ಲಿ ಇಡ್ಬೇಕು. ಇಲ್ಲಿ ಟಾಯ್ಲೆಟ್ ಇಡೋದ್ರಿಂದ ಏನಾಗುತ್ತೆ, ವಾಸ್ತುದೋಷ ಬರುತ್ತೆ. ಆದ್ರಿಂದ ರೋದನ ಕೋಣೆ ನೋಡಿ, ಇಲ್ಲಿ ರೋದನ ಕೋಣೆ ಇರುತ್ತೆ. ಇನ್ನೊಂದೇನು ಅಂದ್ರೆ, ಗಾಳಿಗೆ ರೂಪ ಇರಲ್ಲ, ಸೆನ್ಸ್ ಇರುತ್ತೆ. ಅದಕ್ಕೆ ಮೊದ್ಲೇನ್ ಮಾಡ್ತಿರೋ, ಸೆನ್ಸ್ ಅಂದ್ರೆ ಏನ್ ಹೇಳಿ, ಹೊಸ್ತಾಗಿ ಮದುವೆ ಆದ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳನ್ನ ಗಂಡ ಹೆಂಡತಿನ ಇಲ್ಲಿ ಮಲಗಿಸ್ತಾ ಇದ್ರು. ಏನ್ ರತಿ ಅಂತ. ಇದಕ್ಕೆ ಏನಾಗುತ್ತೆ, ಸೆನ್ಸ್ ಅಂದ್ರೆ ಅವ್ರಿಗೆ ಏನಾಗುತ್ತಿತ್ತು, ರತಿ ಕ್ರೀಡೆಯಲ್ಲಿ ಸೆನ್ಸಿನ ಅನುಭವನ ಚೆನ್ನಾಗ್ ಆಗ್ತಿತ್ತು. ಆದ್ರಿಂದ ಇಲ್ಲಿ ಏನ್ ಮಾಡ್ತಿದ್ರು, ರತಿ ಕ್ರೀಡೆಗೋಸ್ಕರ ಒಂದು ರೂಮ್ ಅನ್ನ ಮಾಡ್ತಿದ್ರು. ಮತ್ತೆ ವಾಯು ಬಗ್ಗೆ ಇಷ್ಟನ ಮಾಹಿತಿ ಇರೋದು. ನೋಡಿ, ವಾಯುವಿನ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಸಪೋರ್ಟಿಂಗ್ ಝೋನ್ ಅಂತ ಕರೀತಾರೆ. ಸಪೋರ್ಟಿಂಗ್ ಝೋನ್ ಅಂದ್ರೆ ಏನ್ ಹೇಳಿ,
ಜೀವನದಲ್ಲಿ ಗ್ರೋತ್ ಆಗ್ಬೇಕು ಅಂದ್ರೆ ಯಾರಾದ್ರೂ ನಮಗೆ ಸಹಾಯ ಮಾಡ್ಬೇಕು. ಯಾವ ತರ? ಫ್ರೆಂಡ್ಸ್ ಆಗ್ಲಿ, ಸಂಬಂಧಿಕರಾಗ್ಲಿ, ತಮ್ಮ ಮನೆ ಸ್ವಂತ ಅಣ್ಣ ತಮ್ಮಂದಿರಾಗ್ಲಿ, ತಂದೆ ತಾಯಿಗಳಾಗ್ಲಿ, ಅಥವಾ ಬ್ಯಾಂಕರ್ ಆಗ್ಲಿ. ಏನಪ್ಪ ಬ್ಯಾಂಕರ್ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಬೋದು. ನಾವು ಬಿಸ್ನೆಸ್ ಮಾಡಕ್ಕೆ ಲೋನ್ ಬೇಕಾಗ್ಬೋದು, ಬೇರೆ ಬೇರೆ ರೀತಿಯ ಫೈನಾನ್ಸ್ ವ್ಯವಹಾರಗಳಿಗೆ ಸಪೋರ್ಟಿಂಗ್ ಆಗ್ಬೋದು. ಈ ಮೂಲೆ ಚೆನ್ನಾಗಿದ್ರೆ ನಮ್ಗೆ ಸಪೋರ್ಟಿಂಗ್ ಸಿಗ್ತದೆ. ಇನ್ನೊಂದೇನು ಅಂದ್ರೆ ಗ್ರೋತ್ ಆಗಿರ್ತೀವಿ. ಒಂದ್ 5 ವರ್ಷದಲ್ಲಿ ಸುಮಾರು ಒಂದು 5-10 ಕೋಟಿ ರೂಪಾಯಿ ದುಡ್ಡು ಮಾಡಿರ್ತೀನಿ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. ಕೆಲವು ಸಲ ಏನಾಗುತ್ತೆ ಅಲ್ಲಿಂದ ಸೀದಾ ಕೆಳಗಡೆ ಬಿದ್ದ್ಬಿಡ್ತಾರೆ, ಸಪೋರ್ಟ್ ಇರಲ್ಲ. ಈ ಮೂಲೆ ಚೆನ್ನಾಗಿದ್ರೆ ಏನಾಗುತ್ತೆ, ನಾವು ಎಲ್ಲಿರ್ತೀವಿ ಅಲ್ಲಿಗೆ ಏನಾಗುತ್ತೆ ಸಪೋರ್ಟ್ ಕೊಡುತ್ತೆ. ಈ ತರ ಸಪೋರ್ಟ್ ಕೊಟ್ಟಾಗ ನಾವು ನಿಲ್ತೀವಿ. ಸ್ಟೆಬಿಲಿಟಿ. ಸಪೋರ್ಟಿಂಗ್ ಇಲ್ದವ್ರು ಏನಾಗುತ್ತೆ, ನಾವ್ ಯಾವ ಹಂತಕ್ಕೆ ಬೆಳೆದಿರೋ ಒಂದೇ ಸಲ ಕೆಳಗಡೆ ಬಂದ್ಬಿಡ್ತೀವಿ. ಕೆಲವ್ರು ನೋಡಿ ಕಾರು ತಗೊಂಡಿರ್ತಾರೆ, ಮನೆ ತಗೊಂಡಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ, ಒಂದ್ 5 ವರ್ಷದಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿರ್ತಾರೆ. ಇನ್ನೊಂದ್ 5 ವರ್ಷ ಬಿಟ್ಕೊಂಡು ನೋಡಿದ್ರೆ ಬ್ಯಾಂಕಲ್ಲಿ ಲೋನ್ ಕಿತ್ಕೊಂಡು ಹೋದ್ರು, ತುಂಬಾ ಸಮಸ್ಯೆ ಆಗಿ ಎಲ್ಲಾನು ಮಾರ್ಬಿಟ್ಟೆ ಸರ್, ನಮ್ಗೆ ಈ ತರ ಪ್ರಾಬ್ಲಮ್ ಆಗೋಯ್ತು, ಯಾರು ನಮಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ ಕೇಳೋದು ಜಾಸ್ತಿ ಇರ್ತದೆ. ಅದಕ್ಕೆ ಮೇನ್ ಏನ್ ಮಾಡ್ಬೇಕು ಅಂದ್ರೆ ನಾರ್ತ್ ವೆಸ್ಟ್ ನ ತುಂಬಾ ಚೆನ್ನಾಗಿ ವಾಸ್ತು ದೋಷ ಬರದೇ ರೀತಿ ಇಟ್ಕೊಂಡ್ರೆ ನಮ್ಗದು ಸಪೋರ್ಟಿಂಗ್ ತರ ಕೆಲಸ ಮಾಡುತ್ತೆ. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್.